ನಮಸ್ಕಾರ ವೀಕ್ಷಕರೇ. ಜೀವನದಲ್ಲಿ ಎಷ್ಟೇ ಕಷ್ಟಗಳಿದ್ದರೂ ವಿಘ್ನ ನಿವಾರಕ ಆ ಗಜಮುಖನ ಅನುಗ್ರಹವಿದ್ದರೆ ಎಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತದೆ. ಅಂತಹ ಗಣೇಶನ ಕೃಪೆಗೆ ಪಾತ್ರರಾಗಲು ಅತ್ಯಂತ ಶ್ರೇಷ್ಠವಾದ ದಿನ ಎಂದರೆ ಅದು ಸಂಕಷ್ಟಹರ ಚತುರ್ಥಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜೂನ್ 2026ರ ಸಂಕಷ್ಟಹರ ಚತುರ್ಥಿಯ ನಿಖರವಾದ ದಿನಾಂಕ ಯಾವುದು, ಚತುರ್ಥಿ ತಿಥಿ ಆರಂಭ ಮತ್ತು ಮುಕ್ತಾಯದ ಸಮಯ ಯಾವುದು, ಪೂಜಾ ವಿಧಾನ, ಮುಡುಪು ಕಟ್ಟುವುದು ಹೇಗೆ, ಈ ದಿನ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರಗಳು ಹಾಗೂ ಸ್ತೋತ್ರಗಳ ಸಂಪೂರ್ಣ ಮಾಹಿತಿ ಮತ್ತು ಅತಿ ಮುಖ್ಯವಾಗಿ ವ್ರತ ಮಾಡದೇ ಇರುವವರು ಕೂಡ ಫಲ ಪಡೆಯಲು ಹಾಗೂ ವ್ರತ ಮಾಡಿದವರು ಹೆಚ್ಚಿನ ಫಲ ಪಡೆಯಲು ವ್ರತಕಥೆಯನ್ನು ಕೂಡ ತಿಳಿಯೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲು ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗಂ ಗಣಪತಯೇ ನಮಃ ಎಂದು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ಥಿಯ ದಿನವನ್ನು ನಾವು ಸಂಕಷ್ಟಹರ ಚತುರ್ಥಿ ಎಂದು ಆಚರಿಸುತ್ತೇವೆ. ಸಂಕಷ್ಟ ಅಂದರೆ ಕಷ್ಟಗಳು, ಹರ ಅಂದರೆ ನಿವಾರಿಸುವವನು. ಈ ದಿನ ಗಣೇಶನನ್ನು ಭಕ್ತಿಯಿಂದ ಆರಾಧಿಸಿದರೆ ಆರ್ಥಿಕ ಮುಗ್ಗಟ್ಟು ದೂರಾಗುತ್ತವೆ, ಸಾಲಬಾಧೆ ನಿವಾರಣೆಯಾಗುತ್ತದೆ ಮತ್ತು ಕೈಗೊಂಡ ಕಾರ್ಯಗಳು ಯಾವುದೇ ವಿಘ್ನವಿಲ್ಲದೆ ಯಶಸ್ವಿಯಾಗುತ್ತವೆ. ಈ ವ್ರತದಲ್ಲಿ ರಾತ್ರಿ ಚಂದ್ರನ ದರ್ಶನ ಪಡೆದು ಆರ್ಘ್ಯ ಪ್ರದಾನ ಮಾಡುವುದಕ್ಕೆ ವಿಶೇಷ ಮಹತ್ವವಿದೆ. ವೀಕ್ಷಕರೇ, ಜೂನ್ ತಿಂಗಳ ಈ ಸಂಕಷ್ಟಹರ ಚತುರ್ಥಿಗೆ ವಿಶೇಷ ಮಹತ್ವವಿದೆ. ಏಕೆಂದರೆ ಇದು 3 ವರ್ಷಕ್ಕೊಮ್ಮೆ ಬರುವ ಅಧಿಕ ಮಾಸದ ವಿಭುವನ ಸಂಕಷ್ಟಹರ ಚತುರ್ಥಿಯಾಗಿದೆ. ಇದರ ನಿಖರವಾದ ತಿಥಿ ಮತ್ತು ಪೂಜಾ ಸಮಯ ಹೀಗಿದೆ. ದಿನಾಂಕ ಮತ್ತು ಸಮಯ: ವ್ರತ ಆಚರಿಸುವ ದಿನಾಂಕ ಜೂನ್ 3, 2026 ಬುಧವಾರ. ಚತುರ್ಥಿ ತಿಥಿ ಆರಂಭ ಜೂನ್ 3, 2026 ರಾತ್ರಿ 9:21 ಚತುರ್ಥಿ ತಿಥಿ ಮುಕ್ತಾಯ ಜೂನ್ 4, 2026 ರಾತ್ರಿ 11:30 ಚಂದ್ರೋದಯದ ಸಮಯ ಜೂನ್ 3 ರಾತ್ರಿ 9:45. ಇಲ್ಲೊಂದು ಪ್ರಮುಖವಾದ ವಿಷಯ ಗಮನಿಸಿ. ಚತುರ್ಥಿ ತಿಥಿಯು ಜೂನ್ 3ರ ರಾತ್ರಿ 9:21 ಆರಂಭವಾಗುವುದರಿಂದ ಮತ್ತು ಸಂಕಷ್ಟಹರ ವ್ರತಕ್ಕೆ ರಾತ್ರಿಯ ಚಂದ್ರ ದರ್ಶನದ ಸಮಯದ ತಿಥಿಯೇ ಮುಖ್ಯವಾಗಿರುವುದರಿಂದ ಜೂನ್ 3ರ ಬುಧವಾರದಂತೆ ಭಕ್ತರು ದಿನವಿಡೀ ಉಪವಾಸವಿದ್ದು ರಾತ್ರಿ ಚಂದ್ರೋದಯದ ನಂತರ ಪೂಜೆ ಸಲ್ಲಿಸಿ ವ್ರತವನ್ನು ಪೂರ್ಣಗೊಳಿಸಬೇಕು. ಈ ದಿನ ಮುಂಜಾನೆ ಬೇಗ ಎದ್ದು ಸ್ವಚ್ಛವಾಗಿ ಸ್ನಾನ ಮಾಡಿ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆ ಧರಿಸಿ ಪೂಜಾ ಮಂಟಪದಲ್ಲಿ ಗಣೇಶನಿಗೆ ದಾಸವಾಳದ ಹೂವು ಮತ್ತು ಗರಿಕೆ ಅರ್ಪಿಸಿ ನೈವೇದ್ಯಕ್ಕೆ ಮೋದಕ ಅಥವಾ ಲಡ್ಡು ಇಡಿ. ನಿಮ್ಮ ಕಷ್ಟಗಳು ತೀರಲು ಇದೇ ವೇಳೆ ಒಂದು ಮುಡುಪು ಕಟ್ಟಿ ಒಂದು ಹಳದಿ ಬಟ್ಟೆಯಲ್ಲಿ ಒಂದು ನಾಣ್ಯ, ಒಂದು ಅಡಿಕೆ, ಸ್ವಲ್ಪ ಅಕ್ಕಿ ಮತ್ತು ಒಣಕೊಬ್ಬರಿ ಇಟ್ಟು ಗಂಟು ಕಟ್ಟಿ ಗಣೇಶನ ಪಾದದ ಬಳಿ ಇಡಿ. ಕೋರಿಕೆ ಈಡೇರಿದ ಬಳಿಕ ಇದನ್ನು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡಿ. ಈ ಪವಿತ್ರ ದಿನದಂದು ಗಣೇಶನ ಕೃಪೆಗಾಗಿ ಪಠಿಸಬೇಕಾದ ಮುಖ್ಯ ಮಂತ್ರಗಳು ಇಲ್ಲಿವೆ. ನೀವು ಪೂಜೆ ಮಾಡುವಾಗ ಇವುಗಳನ್ನು ಕೇಳಬಹುದು ಅಥವಾ ಜೊತೆಯಲ್ಲಿ ಪಠಿಸಬಹುದು. ಇವುಗಳನ್ನು ಸ್ಕ್ರೀನ್ ಮೇಲೆಯೂ ನೀಡಲಾಗುತ್ತಿದೆ, ನೀವು ನೋಡಿ ಪಠಿಸಬಹುದು. 1. ಆರಂಭದ ಪ್ರಾರ್ಥನೆ ಅಂದರೆ ಧ್ಯಾನ ಶ್ಲೋಕ: ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. 2. ಗಣೇಶನ ಮೂಲ ಮಂತ್ರ. ಇದನ್ನು ಕನಿಷ್ಠ 108 ಬಾರಿ ಜಪಿಸಿ. ಓಂ ಗಂ ಗಣಪತಯೇ ನಮಃ. 3. ಗಣೇಶ ಗಾಯತ್ರಿ ಮಂತ್ರ. ಇದು ಬುದ್ಧಿ ಮತ್ತು ಜ್ಞಾನ ವೃದ್ಧಿಗೆ. ಓಂ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. 4. ಸಂಕಷ್ಟನಾಶನ ಗಣೇಶ ಸ್ತೋತ್ರ. ಇದು ಸಕಲ ಕಷ್ಟಗಳ ನಿವಾರಣೆಗೆ ಅತ್ಯಂತ ಶಕ್ತಿಶಾಲಿ. ನಾರದ ಉವಾಚ: ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತವಾಸಂ ಸ್ಮರೇನ್ನಿತ್ಯಂ ಮಾಯುಷ್ಮಾರ್ಥ ಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣ ಪಿಂಗಾಕ್ಷಂ
ಗಜವಕ್ತ್ರಂ ಚತುರ್ಥಕಂ, ಲಂಬೋದರಂ ಪಂಚಮಂ ಚ, ಷಷ್ಠಂ ವಿಕಟಮೇವ ಚ, ಸಪ್ತಮಂ ವಿಘ್ನರಾಜಂ ಚ, ಧೂಮ್ರವರ್ಣಂ ತಾಷ್ಟಕಂ, ನವಮಂ ಬಾಲಚಂದ್ರಂ ಚ, ದಶಮಂ ತು ವಿನಾಯಕಂ, ಏಕಾದಶಂ ಗಣಪತಿಂ, ದ್ವಾದಶಂ ತು ಗಜಾನನಂ, ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಾ ಪಟೇನ್ನರಃ ನಾ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. 5 ಚಂದ್ರನಿಗೆ ಆರ್ಗ್ಯ ಕೊಡುವ ಮಂತ್ರ. ಇದು ರಾತ್ರಿ ಚಂದ್ರ ದರ್ಶನದ ನಂತರ ಮಾಡಬೇಕು. ಕ್ಷೀರೋದಾರಣವ ಸಂಭೂತ ಆತ್ರಿನೇತ್ರ ಸಮುದ್ಭವ ಗೃಹಾರ್ನಾರ್ಗ್ಯಂ ಶಶಾಂಕೇದಂ ರೋಹಿಣ್ಯ ಸಹಿತೋ ಮಮ. ಈ ಮಂತ್ರವನ್ನು ಹೇಳುತ್ತಾ ಚಂದ್ರನಿಗೆ ನೀರು ಅಥವಾ ಹಾಲನ್ನು ಅರ್ಪಿಸಬೇಕು. ಒಂದು ವೇಳೆ ಮಂತ್ರಗಳನ್ನು ಹೇಳಲು ಸಾಧ್ಯವಾಗದಿದ್ದರೆ ನೀವು ಪೂಜೆಯಲ್ಲಿ ಮತ್ತು ಆರ್ಗ್ಯ ಸಮರ್ಪಿಸುವಾಗಲೆಲ್ಲ ಓಂ ಗಂ ಗಣಪತಯೇ ನಮಃ ಎಂದು ಹೇಳುತ್ತಾ ಪೂಜೆ ಮಾಡಿ. ರಾತ್ರಿ ಚಂದ್ರನಿಗೆ ಆರ್ಗ್ಯ ಕೊಟ್ಟ ನಂತರ ಗಣೇಶನಿಗೆ ಆರತಿ ಮಾಡಿ ಪ್ರಸಾದ ಸೇವಿಸಿ ನಿಮ್ಮ ಉಪವಾಸವನ್ನು ಮುಕ್ತಾಯಗೊಳಿಸಿ. ಸಂಕಷ್ಟಹರ ಚತುರ್ಥಿಯ ದಿನ ಪೂಜೆ ಉಪವಾಸ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದದ್ದು ಅಂದಿನ ವ್ರತಕಥೆಯನ್ನು ಕೇಳುವುದು. ಕಥೆಯನ್ನು ಕೇಳುವುದರಿಂದ ಅಥವಾ ಓದುವುದರಿಂದ ಪೂಜೆಯ ಸಂಪೂರ್ಣ ಫಲ ನಮಗೆ ಸಿಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. ವಿಶೇಷವಾಗಿ ಈ ತಿಂಗಳು ಬಂದಿರುವುದು ಸಾಮಾನ್ಯ ಸಂಕಷ್ಟಿಯಲ್ಲ. ಇದು 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸದ ವಿಭುವನ ಸಂಕಷ್ಟಹರ ಚತುರ್ಥಿ. ಹಾಗಾದರೆ ಈ ದಿನ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳಿದ ಆ ಶಕ್ತಿಶಾಲಿ ಕಥೆ ಯಾವುದು? ಇದನ್ನು ಕೇಳುವುದರಿಂದ ನಮ್ಮ ಕಷ್ಟಗಳು ಹೇಗೆ ದೂರಾಗುತ್ತವೆ ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ಅತ್ಯಂತ ಆಸಕ್ತಿದಾಯಕವಾಗಿ ತಿಳಿಯೋಣ. ದ್ವಾಪರ ಯುಗದಲ್ಲಿ ಪಾಂಡವರು ತಮ್ಮ ರಾಜ್ಯವನ್ನು ಕಳೆದುಕೊಂಡು ಕಾಡಿನಲ್ಲಿ ಕಷ್ಟಪಡುತ್ತಿದ್ದಾಗ ಧರ್ಮರಾಜನು ಶ್ರೀಕೃಷ್ಣನ ಬಳಿ ಬಂದು, ಹೇ ಕೃಷ್ಣ, ನಮ್ಮ ಕಷ್ಟಗಳು ಯಾವಾಗ ತೀರುತ್ತವೆ? ನಮಗೆ ಕಳೆದು ಹೋದ ರಾಜ್ಯ ಮರಳಿ ಸಿಗಲು, ಸಕಲ ಕಷ್ಟಗಳು ದೂರಾಗಲು ನಾವು ಯಾವ ವ್ರತವನ್ನು ಮಾಡಬೇಕು ಎಂದು ಅತ್ಯಂತ ಬೇಸರದಿಂದ ಕೇಳುತ್ತಾನೆ. ಆಗ ಕರುಣಾಮಯಿಯಾದ ಶ್ರೀಕೃಷ್ಣನು ಮುಗುಳ್ನಗುತ್ತಾ, ಧರ್ಮರಾಜನೇ, ಹಿಂದೆ ಕೃತಯುಗದಲ್ಲಿ ನಡೆದ ಒಂದು ಅದ್ಭುತವಾದ ಕಥೆಯನ್ನು ನಿನಗೆ ಹೇಳುತ್ತೇನೆ ಕೇಳು. ಇದನ್ನು ಮಾಡುವುದರಿಂದ ನಿನ್ನ ಸಕಲ ಕಷ್ಟಗಳು ಪರಿಹಾರವಾಗುತ್ತವೆ ಎಂದು ವಿಭುವನ ಸಂಕಷ್ಟಿ ವ್ರತದ ಕಥೆಯನ್ನು ಹೇಳಲು ಆರಂಭಿಸಿದರು. ಹಿಂದೆ ಮಾಹಿಷ್ಮತಿ ನಗರಿಯನ್ನು ಕೃತವೀರ್ಯ ಎಂಬ ಧರ್ಮನಿಷ್ಠ ರಾಜ ಆಳುತ್ತಿದ್ದನು. ಆತನಿಗೆ ಎಲ್ಲಾ ಸಂಪತ್ತು ಇತ್ತು, ಆದರೆ ಸಂತಾನ ಭಾಗ್ಯ ಇರಲಿಲ್ಲ. ಮಕ್ಕಳಿಲ್ಲದ ಕಾರಣ ರಾಜ ಮತ್ತು ಆತನ ರಾಣಿಯರು ದಿನವಿಡೀ ದುಃಖದಲ್ಲೇ ಕಳೆಯುತ್ತಿದ್ದರು. ಕೊನೆಗೆ ರಾಜನು ತನ್ನ ರಾಜ್ಯವನ್ನು ಮಂತ್ರಿಗಳಿಗೆ ಒಪ್ಪಿಸಿ ತಪಸ್ಸು ಮಾಡಲು ಕಾಡಿಗೆ ಹೊರಡುತ್ತಾನೆ. ಕಾಡಿನಲ್ಲಿ ಕಠಿಣ ತಪಸ್ಸು ಮಾಡಿದರೂ ರಾಜನಿಗೆ ಫಲ ಸಿಗುವುದಿಲ್ಲ. ಆಗ ಅಲ್ಲೇ ಇದ್ದ ಹರತಿ ಎಂಬ ಮಹಾಪತಿವ್ರತೆಯು ರಾಜನಿಗೆ, ರಾಜನೇ, ನೀನು ಪರಮ ಪವಿತ್ರವಾದ 3 ವರ್ಷಗಳಿಗೊಮ್ಮೆ ಬರುವ ಅಧಿಕ ಮಾಸದ ಕೃಷ್ಣ ಪಕ್ಷ ಚತುರ್ಥಿಯ ದಿನದಂದು ವಿಭುವನ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸು. ನಿನ್ನ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ಮಾರ್ಗದರ್ಶನ ನೀಡುತ್ತಾಳೆ. ಮಹರ್ಷಿಗಳ ಮಾತಿನಂತೆ ರಾಜ ಕೃತವೀರ್ಯನು ಅಧಿಕ ಮಾಸದ ಚತುರ್ಥಿಯ ದಿನದಂದು ಬೆಳಿಗ್ಗೆಯಿಂದ ಉಪವಾಸವಿದ್ದು ವಿಘ್ನ ನಿವಾರಕ ಗಣೇಶನನ್ನು ಅನನ್ಯ ಭಕ್ತಿಯಿಂದ ಪೂಜಿಸುತ್ತಾನೆ. ರಾತ್ರಿ ಚಂದ್ರೋದಯವಾದ ತಕ್ಷಣ ಚಂದ್ರನಿಗೆ ಆರ್ಘ್ಯವನ್ನು ನೀಡಿ ವ್ರತವನ್ನು ಪೂರ್ಣಗೊಳಿಸುತ್ತಾನೆ. ರಾಜನ ಭಕ್ತಿಗೆ ಮೆಚ್ಚಿದ ಬುದ್ಧಿಪ್ರದಾಯಕ ಶ್ರೀ ಗಣೇಶನು ಪ್ರತ್ಯಕ್ಷನಾಗಿ, ರಾಜನೇ, ನಿನ್ನ ಭಕ್ತಿಗೆ ನಾನು ಪ್ರಸನ್ನನಾಗಿದ್ದೇನೆ. ನಿನಗೆ ಶೀಘ್ರದಲ್ಲೇ ಅತ್ಯಂತ ಪರಾಕ್ರಮಿಯಾದ 3 ಲೋಕದಲ್ಲೂ ಪ್ರಸಿದ್ಧನಾಗುವ ಮಗನು ಜನಿಸುತ್ತಾನೆ ಎಂದು ವರ ನೀಡುತ್ತಾರೆ. ಗಣೇಶನ ಅನುಗ್ರಹದಿಂದ ರಾಣಿಗೆ ಗರ್ಭಧಾರಣೆಯಾಗಿ ಮುಂದೆ ಜನ್ಮ ತಳೆದ ಬಾಲಕನೇ ಕಾರ್ತವೀರ್ಯಾರ್ಜುನ. ಆತ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ರಾಜನಾದ. ಕಥೆಯನ್ನು ಮುಗಿಸಿದ ಶ್ರೀಕೃಷ್ಣನು ಧರ್ಮರಾಜನಿಗೆ ಹೇಳುತ್ತಾರೆ, ಹೇ ಯುಧಿಷ್ಠಿರ, ಈ ವಿಭುವನ ಸಂಕಷ್ಟಹರ ಚತುರ್ಥಿ ವ್ರತಕ್ಕೆ ಅಷ್ಟೊಂದು ಶಕ್ತಿ ಇದೆ. ಯಾರು ಈ ಕಥೆಯನ್ನು ಕೇಳುತ್ತಾರೋ ಅಥವಾ ಭಕ್ತಿಯಿಂದ ವ್ರತ ಮಾಡುತ್ತಾರೋ ಅವರ ಮನೆತನದ ದಾರಿದ್ರ್ಯ ದೂರವಾಗುತ್ತದೆ, ಸಂತಾನ ಭಾಗ್ಯ ಸಿಗುತ್ತದೆ ಮತ್ತು ಕಳೆದು ಹೋದ ಐಶ್ವರ್ಯ ಮರಳಿ ಸಿಗುತ್ತದೆ. ಶ್ರೀಕೃಷ್ಣನ ಮಾತಿನಂತೆ
ಧರ್ಮರಾಜನು ಕಾಡಿನಲ್ಲಿಯೇ ಈ ವ್ರತವನ್ನು ಆಚರಿಸಿ ಮುಂದೆ ಮಹಾಭಾರತ ಯುದ್ಧದಲ್ಲಿ ಜಯ ಗಳಿಸಿ ತನ್ನ ರಾಜ್ಯವನ್ನು ಮರಳಿ ಪಡೆಯುತ್ತಾನೆ. ನೋಡಿದ್ರಲ್ಲ ವೀಕ್ಷಕರೇ, 3 ವರ್ಷಗಳಿಗೊಮ್ಮೆ ಬರುವ ಈ ಜೂನ್ ತಿಂಗಳ ಅಧಿಕ ಮಾಸದ ಸಂಕಷ್ಟಿ ವ್ರತದ ಮಹತ್ವ ಮತ್ತು ಕತೆ ಎಷ್ಟು ಶಕ್ತಿಶಾಲಿ ಅಂತ. ನೀವು ಕೂಡ ಈ ಜೂನ್ 3ರ ಬುಧವಾರದಂದು ಶ್ರದ್ಧೆಯಿಂದ ಈ ವ್ರತವನ್ನು ಆಚರಿಸಿ ಈ ಕಥೆಯನ್ನು ನಿಮ್ಮ ಕುಟುಂಬದವರೊಂದಿಗೂ ಹಂಚಿಕೊಳ್ಳಿ. ಆ ಗಣಪತಿ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಈಡೇರಿಸಲಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ನಲ್ಲಿ ಓಂ ಗಂ ಗಣಪತಯೇ ನಮಃ ಎಂದು ಬರೆಯಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹುದೇ ಪುರಾಣ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.